ಭೌತಿಕ ಸಾಮರ್ಥ್ಯದ ಬಗ್ಗೆ ನೋಡಿದ್ರೆ ಈಗ ನಿಮಗೆ ಒಂದು ಲೆಕ್ಕ ಕೊಡ್ತಾರೆ. ಏನು ಲೆಕ್ಕ ಅಂದರೆ ಒಂದೇ ಆಯ್ತಲ್ಲ, ಹೌದಾ? ಒಂದೇ ಸಮಸ್ಯೆಯ ಒಳಗೆ ಒಂದೇ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ ಒಳಗಡೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್ ಇಷ್ಟು ಕೊಟ್ಟಿರುತ್ತೆ. ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆನ್ಸರ್ ಎಷ್ಟು ಬರುತ್ತೆ ಅಂತ ನಮಗೆಲ್ಲವೂ ಗೊತ್ತು. ಈಗ ಡಿವಿಷನ್ ಮಾಡೋದು ಗೊತ್ತು, ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತು, ಸಬ್ಸ್ಟ್ರಾಕ್ಷನ್ ಮಾಡೋದು ಗೊತ್ತು, ಎಡಿಷನ್ ಮಾಡೋದು ಗೊತ್ತು. ಆದರೆ ಇಲ್ಲಿ ಹಾಗೆ ಬರೋದಿಲ್ಲ. ನಾವು ಆ ರೀತಿ ಮಾಡ್ಕೊಂಡ್ರೆ ಆಗೋದಿಲ್ಲ. ನೋಡಿ, ಸಮಸ್ಯೆ ಹೀಗಿರುತ್ತೆ. ನೋಡಿ, ಹೀಗಿರುತ್ತೆ ಸಮಸ್ಯೆ. ಹೀಗಿರುತ್ತೆ. ಈಗ ಆನ್ಸರ್ನ ಕಂಡುಹಿಡಿಯಬೇಕು. ಇಲ್ಲಿ ಒಂದು ಲಾಜಿಕ್ ಇದೆ ನಮ್ಮ ಒಂದು ನಿಯಮದ ಪ್ರಕಾರ. ಈಗ ನೋಡಿ, ನಾವೇನು ಮಾಡ್ತೀವಿ ಅಂದರೆ 3 + 5 8, ಆಮೇಲೆ 8 ಇಂದ 6 ಇದೆ, -6 2 ಉಳ್ಕೋತು, ಮತ್ತೆ -3 ಇದೆ, 1 ಉಳ್ಕೋತು, ಆಮೇಲೆ ಇಂಟು ಇದೆ. ಯಾವುದಕ್ಕೆ ಇಂಟು ಮಾಡ್ತೇವೆ? 5ಗೆ. 1 × 5 5, ಅಗೇನ್ ಇಂಟು ಇದೆ, ಆಗ 5 × 3 15, 15 ಇಂದ ಡಿವೈಡೆಡ್ ಬೈ 4, 4 ಇಂದ ಡಿವೈಡೆಡ್ ಬೈ ಮಾಡ್ತೇವೆ, ಆಗ ಸಮಥಿಂಗ್ ಬರುತ್ತೆ, ಆಮೇಲೆ ಅಗೇನ್ ಡಿವೈಡೆಡ್ ಬೈ ಮಾಡ್ತೇವೆ. ಸೊ ಇದು ಹಾಗಲ್ಲ, ರಾಂಗ್. ಈ ರೀತಿ ಮಾಡಿದಾಗ ಬರುವಂಥ ಆನ್ಸರ್ಸ್ ಅಂತ ಕೊಟ್ಟಿರ್ತಾರೆ. ಎಲ್ಲರೂ ಹಾಗೆ ಮಾಡೋದು. ಇಂಥದ್ದೊಂದು 3-4 ಲೆಕ್ಕ ಕೊಟ್ಟಿದ್ದಾರೆ ನಿಮಗೆ. ಮೊದಲು ಏನು ಮಾಡಬೇಕು ನಾವು ಅಂತ ನೋಡಿ. ಇದನ್ನು ಚೇಂಜಸ್ ಮಾಡುವ. ಏನನ್ನು ಚೇಂಜಸ್ ಮಾಡುವ? ಈಗ ನಮಗೆ ಎಷ್ಟಿದೆ? ಒಂದು 10 ಇದೆ. ಇದನ್ನು ಡಿವೈಡೆಡ್ ಬೈ 2, ಕರೆಕ್ಟಾ? ಹೀಗೆ ಮಾಡ್ಕೊಳ್ಳುವ. ಸ್ವಲ್ಪ ಈಸಿ ಮೆಥಡ್ಗೆ ಮೊದಲನೇ ಲೆಕ್ಕ. ಈಗ ಏನು ಮಾಡಬೇಕು ಇದರಲ್ಲಿ ಅಂದರೆ, ಇದರಲ್ಲಿ ಹೈಯೆಸ್ಟ್ ಇರೋದನ್ನ ಮೊದಲು ತಗೋಬೇಕು. ಹೈಯೆಸ್ಟ್ ಅಂದ್ರೆ ಏನು? ನಂಬರ್ಸ್ನಲ್ಲಿ ಹೈಯೆಸ್ಟ್ ಇರೋದಲ್ಲ. ಎಸ್, ಈಗ ನಮಗೆ ಸಮ್ಮು ಅಲ್ಲ, ನಮ್ಮ ಇದಕ್ಕೆ ಗಣಿತದ ಮೂಲ ಕ್ರಿಯೆಗಳು ಅಂತ ಕರೀತಾರೆ. ಈ ಬೇಸಿಕ್ ಪ್ರೋಸೆಸ್ ಏನಿದೆ, ಮೂಲ ಕ್ರಿಯೆಗಳೇನಿದಾವೆ, ಆ ಮೂಲ ಕ್ರಿಯೆಗಳಲ್ಲಿ ಹೈಯೆಸ್ಟ್ ಯಾವ್ದಪ್ಪ ನಮಗೆ ಅಂದರೆ ಡಿವಿಷನ್ಸ್. ನೋಡಿ, ಮೊದಲು ಈ ಡಿವಿಷನ್ಸ್ ಮಾಡ್ಬಿಡ್ಬೇಕು. ಆಗ ನಾವು ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, 3 + 5 ಒಂದು ಗುಂಪು, ಇದು 6 - 3 ಒಂದು ಗುಂಪು, 5 × 3 ಒಂದು ಗುಂಪು, 10 / 2 ಒಂದು ಗುಂಪು. ಇಲ್ಲಿ ಫಸ್ಟ್ ಪ್ಲೇಸ್ ಕೊಡೋದು ನಾವು ಇದಕ್ಕೆ, ಸೆಕೆಂಡ್ ಪ್ಲೇಸ್ ಕೊಡೋದು ಇದಕ್ಕೆ. ಇಲ್ಲ, ಆಗ ಫಸ್ಟ್ ಪ್ಲೇಸ್ ಕೊಟ್ಟಿದ್ದೀವಿ ಅಲ್ಲ, ಇದು ಸೆಕೆಂಡ್ ಪ್ಲೇಸು, ಆಮೇಲೆ ಇದು ಥರ್ಡ್ ಪ್ಲೇಸು, ಇದು ಫೋರ್ತ್ ಪ್ಲೇಸ್. ಇದನ್ನ ಕೆಲವೊಮ್ಮೆ ಮಿಕ್ಸ್ ಮಾಡಿಬಿಡ್ತಾರೆ. ನೋಡಿ, ಹಿಂಗೆ ಕೊಟ್ಬಿಡ್ತಾರೆ, ಹಿಂಗೆ ಕೊಟ್ಬಿಡ್ತಾರೆ. ಹೀಗೆ. ಆಗ ನೋಡಿ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್. ಡಿವಿಷನ್ ಯಾಕೆ ಫಸ್ಟ್ ಪ್ಲೇಸ್ ಕೊಡ್ತಾರೆ? ಅದು ಹೈಯೆಸ್ಟ್ ಮೂಲ ಕ್ರಿಯೆನಲ್ಲಿ ಡಿವಿಷನ್ ಮಾಡ್ತೀವಲ್ಲ, ಅದು ನಮ್ಮ ಮೂಲ ಕ್ರಿಯೆನಲ್ಲಿ ಹೈಯೆಸ್ಟ್ ಅಲ್ಲಿ ಇರೋದು. ಮೊದಲು ನಾವು ಹೈಯೆಸ್ಟ್ ಅಲ್ಲಿ ಇರೋದನ್ನ ಮಾಡ್ಕೋಬೇಕು ಮ್ಯಾಥ್ಸ್ ಅಲ್ಲಿ. ಈಗ ನೋಡಿ, ಈ ತರ ಮಾಡಿದಾಗ
ಮೊದಲನೇ ಲೆಕ್ಕ ನೋಡುವ ಹೇಗೆ ಬರುತ್ತೆ ಅಂತ ನೋಡಿ. ಈಗ ಮೊದಲನೇ ಲೆಕ್ಕ ಇದೆ, ಮೊದಲು ಇದು ಮಾಡಬೇಕು. ಈಗ 10/2 ಅಂತಿದೆ, ಅದು ಹೀಗಿರುತ್ತೆ ನಮಗೆ ಅಲ್ವಾ. 2 1 ಜಾ 2 5 ಜಾ, ಇದು ಆನ್ಸರ್ ಎಷ್ಟು 5. ನೋಡಿ ಈಗ ಇಲ್ಲಿ ಬಂತು 5, ಹಿಂಗೆ 5 ಹಿಂಗೆ ಬರ್ಕೋಬೇಕು. ಹೇಗೆ ನೆಕ್ಸ್ಟ್ ಏನಿದೆ ನಮಗೆ ಅಂತ, ನೆಕ್ಸ್ಟ್ ಏನಿದೆ ನಮಗೆ ಮಲ್ಟಿಪ್ಲಿಕೇಶನ್ ಇದೆ. 5 3 ಜಾ ಅಥವಾ 3 5 ಜಾ 15 ಆನ್ಸರ್ ಆಯಿತು. ಹೇಗೆ ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ಏನು ಅಂತ, ನೆಕ್ಸ್ಟ್ ಏನು ಮಲ್ಟಿಪ್ಲಿಕೇಶನ್ ಏನು ಮೈನಸ್ ಇದೆ. 6 - 3 3 ಮತ್ತೆ 3 + 5 8 ಇಷ್ಟ ಆನ್ಸರ್ ಬಂತು. ಈಗ ಮತ್ತೆ ಇಲ್ಲಿ ಟೆಕ್ನಿಕ್ ಏನು ಅಂದರೆ ಆಯಾ ನೇರದಲ್ಲಿ ಏನೇನು ಸಿಂಬಲ್ಸ್ ಇದೆ ಅದು ಇಟ್ಕೋಬೇಕು. ನೋಡಿ ಮೈನಸ್ ಮಾಡುವ, ಇಂಟು ಮಾಡುವ, ಆಮೇಲೆ ಡಿವೈಡೆಡ್ ಬೈ ಮಾಡುವ. ಈಗ ನೋಡಿ ಇಷ್ಟು ಬಂತು, ಇಲ್ಲಿ 2 ಮತ್ತೆ 2 ಸಿಕ್ತು. ಸರಿ ಗಮನಿಸ್ಕೊಳ್ಳಿ, ಲೆಕ್ಕ ಕೊಡ್ಬಿಡ್ತಾನೆ ಸಿಕ್ಕಾಬಟ್ಟೆ. ನೋಡಿ ಈಗ ನಮಗೆ ಈ ಸಿಂಬಲ್ಸ್ ಏನಿದೆ ಈ ಸಿಂಬಲ್ಸ್ನ ಕೆಳಗಡೆ ಹಾಗೆ ಇಳಿಸ್ತಿದ್ದೀವಿ. ಯಾವುದು ನಡುವೆ 3 + 5 ಏನು ಬಂತು ನಮಗೆ 8 ಸಂಖ್ಯೆಯ ನಡುವೆ ಮಲ್ಟಿಪ್ಲಿಕೇಶನ್ ಸಬ್ಟ್ರಾಕ್ಷನ್ ಮಾಡಿದಾಗ 6 - 3 ಮಾಡಿದಾಗ 3 ಬಂದಿದೆ. ಈ ನಡುವೆ ಸಿಂಬಲ್ ಏನಿತ್ತು ಅದನ್ನು ಹಾಗೆ ಇಳಿಸ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಆ ಸಿಂಬಲ್ ಏನಿದೆ ಹಾಗೆ ಇಳಿಸ್ಕೊಂಡಿದ್ದೀವಿ. ಮತ್ತೆ ಇದು ಇಲ್ಲಿ ಏನಿದೆ ಈ ಸಿಂಬಲ್ ಹಿಂಗೆ ಇಳಿಸ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕು, ಈಗ ಮತ್ತೆ ನಾವೇನು ಮಾಡೋದು ಬೈಫರ್ಕೇಶನ್ ಮಾಡೋದು, ಭಾಗ ಮಾಡ್ಕೊಂಡಿದ್ದೀವಿ. 8 - 3 ಇಂಟು 15 ಡಿವೈಡೆಡ್ ಬೈ 5. ನಮಗೆ ಪ್ರೋಸೆಸ್ ಹೈಯೆಸ್ಟ್ ಪ್ರೋಸೆಸ್ ಯಾವುದು ಇದರಲ್ಲಿ? ಎಸ್ ಏನು ನೋಡಿ. ಈಗ ಇದನ್ನ ಹೀಗೆ ಮಾಡ್ತೇವೆ. 5 1 ಜಾ 5 3 ಜಾ ಕರೆಕ್ಟಾ. ಈಗ 3 ಬಂತು, ಇಲ್ಲಿಗೆ 3 ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಇದನ್ನ ಮಾಡಕ್ ಹೋಗ್ಬಾರ್ದು. ನೋಡಿ ಇದನ್ನ ಸಿಂಪಲ್ ಹಂಗೆ ಇಳಿಸ್ಕೋಬೇಕು, ಆಮೇಲೆ ಇದನ್ನ ಹೀಗೆ ಇಳಿಸ್ಕೋಬೇಕು, ಆಮೇಲೆ ಆ ಸಿಂಪಲ್ ಹಂಗೆ ಇಳಿಸ್ಕೋಬೇಕು, ಮತ್ತೆ ಇದನ್ನ ಹೀಗೆ ಇಳಿಸ್ಕೋಬೇಕು. ಈಗ ಇಲ್ಲಿ ಎರಡು ಡಿವಿಷನ್ ಇದೆ. ಇಲ್ಲ ಹೈಯೆಸ್ಟ್ ಯಾವುದು ಅಂತ ನಮ್ಮ ಪ್ರೋಸೆಸ್ ಅಲ್ಲಿ ಹೈಯೆಸ್ಟ್ ಯಾವುದು? ಡಿವಿಷನ್ ಆಗಬೇಕಲ್ಲ, ಮಲ್ಟಿಪ್ಲಿಕೇಶನ್. ನೋಡಿ ಈಗ ತಲೆ ಬೈತು ಅನಿಸ್ತದೆ ನಿಮಗೆ. ಅದಕ್ಕೆ ಮ್ಯಾಥ್ಸ್ ಮಾತ್ರ ಬಹಳ ಸಣ್ಣದಲ್ಲಿ ಕಲಿಬೇಕು. ಈಗ ಇದರಲ್ಲೇ ಎಷ್ಟು ನಮಗೆ ಆಗ 3 × 3 9. ಎಗೇನ್ ಏನಿದೆ ನಮಗೆ ಮೈನಸ್ ಇದೆ. ಇದನ್ನ ಇಳಿಸಿ. ನೀವೇನಾದ್ರು ಫಸ್ಟೇ ಇದರಲ್ಲಿ 8 - 3 5 ಬರ್ಕೊಂಡು ಇಂಟು 3 ಮಾಡಿದ್ರೆ ನಿಮ್ಮ ಆನ್ಸರ್ ರಾಂಗ್ ಇರುತ್ತೆ. ಈಗ ಕರೆಕ್ಟ್ ಆನ್ಸರ್ ಬಂತು. ಇದಿಷ್ಟೇ ನಮಗಿರೋದು. ಈಗ 8 - 9 ಎಷ್ಟು 9 1. ದಟ್ ಇಸ್ ದ ಆನ್ಸರ್. ಇದೇ ತರ ಮಾಡ್ತಿದೆ. 8 - 3 ಫಸ್ಟ್ ನೋಡಿ ಇದು ನಿಜವಾದ ಮೆಂಟಾಲಿಟಿ. ಇದು ಗೊತ್ತಾಗಲಿಲ್ಲ ಫಸ್ಟ್ ಯಾವುದು ಗೊತ್ತಾಗಿಲ್ಲ ಹಾಗೆ. ಇಂಥದನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ನೀವು ಕಲ್ತ್ಕೋತೀರ. ಮಕ್ಕಳಿಗೆ ಈ ಥರ ಲೆಕ್ಕ ಹೇಳ್ಕೊಟ್ರೆ ನಮಗೆ ಬರುತ್ತೆ, ನಾವು ಚೆನ್ನಾಗಿ ಕಲ್ತಂಗೆ ಆಗುತ್ತೆ. ಸೊ ಈ ಥರದ್ದು ನಿಮ್ಗೆ ಒಂದೆರಡೇ ಇರುತ್ತೆ, ಗ್ಯಾರಂಟಿ ಒಂದೆರಡೇ ಇರುತ್ತೆ. ಹೋಗುವ ಒಂದು ಟೈಪ್. ನಾನಾಗಲೇ ಹೇಳಿದೆ ಇದನ್ನು ಹೇಗೆ ಮಾಡ್ತೀವಿ ಅಂತ. ಕರೆಕ್ಟಾಗಿ ಕೊಟ್ಬಿಟ್ಟಿರ್ತಾರೆ ನಿಮಗೆ. ಹೇಗೆ ಕೊಟ್ಟಿರ್ತಾರೆ ನೋಡಿ, ಈಗ ಕೊಟ್ಟಿರ್ತಾರೆ. ಇದು ಈಗಿದೆಯಲ್ಲ, ಇದನ್ನು ಓದೋದು ಹೇಗೆ ನಾವು 2 ಸ್ಕ್ವೇರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ 2 ಸ್ಕ್ವೇರ್? 2 ಸ್ಕ್ವೇರ್ 2 ಇಂಟು 2 ಇಸ್ ಈಕ್ವಲ್ 4. ಮತ್ತೆ ಹಿಂಗಿಟ್ಟಿರ್ತಾನೆ 2 ಕ್ಯೂಬ್. ಆಗ ಏನು ಮಾಡ್ತೇವೆ
ಟೂ ಇಂಟು 2 ಟೂ ಇಂಟು 2 ಟೂ. ಹಾಂ ಏನು ಮಾಡ್ಬೇಕು ಈಗ ನಾವು? 2 2 ಝಾ 4 ಎಸ್, ಕರೆಕ್ಟಾ? ಎಗೈನ್ ಸಿಂಪಲ್ ಆಗಿ ಹೇಳಿಸ್ಕೋತೀವಿ. ಮತ್ತೇನಿದೆ ಇಲ್ಲಿ? ಎರಡಿದೆ. 2 4 ಝಾ 8 ಈಸ್ ಈಕ್ವಲ್ ಟು 8, ಕರೆಕ್ಟಾ? ನೆಕ್ಸ್ಟ್ ಹಾಂ 2 at the rate of 2 to the power of 4 ನೋಡಿ, ಅದಕ್ಕೆ ನಾನು ಹೇಳೋದು ಯಾವಾಗಲೂ ಓದೋದನ್ನು ತಪ್ಕೋಬೇಕು ಅಂತ. 2 to the power of 4 ಅಥವಾ ಕನ್ನಡದಲ್ಲಿ 2ರ ಘಾತ ಸಂಖ್ಯೆ 4. ಇದನ್ನ ಹೇಗೆ ಬರೀತೀವಿ? 2 ಇಂಟು 2 ಇಂಟು 2 ಇಂಟು 2, ಕರೆಕ್ಟಾ? ಪ್ರೋಸೆಸ್ ನೋಡಿ. 2 2 ಝಾ 4, ಏನು ಉಳಿತು? ಸಿಂಪಲ್ ಇಳಿಸ್ಕೊಂಡು ಅಗೈನ್ 2 2 ಝಾ 4, ಅಗೈನ್ 4 4 ಝಾ 16. ಕರೆಕ್ಟಾ? ಆಯ್ತಾ? ನೆಕ್ಸ್ಟ್ ಹಾಂ 2 ಟು ದ ಪವರ್ ಆಫ್ 5 ಘಾತ ಸಂಖ್ಯೆ 5, 2ರ ಘಾತ ಸಂಖ್ಯೆ 5. ನಾವೇನ್ ಮಾಡಬೇಕಾಗಿದೆ ಈಗ? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಅಂದ್ರೆ 2 ಅಂತಕ್ಕಂಥ ಸಂಖ್ಯೆಯನ್ನ 5 ಬಾರಿ ಏನು ಮಾಡ್ಬೇಕು ನಾವು? ಗುಣಾಕಾರ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಾಡ್ತಾ ಇದೀವಿ ಈಗ ಮಾಡುವ. ಈಗ 2 ಇಂಟು 2